ನಮಸ್ಕಾರ ಗೆಳೆಯರೆ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಶಿಕ್ಷಕರು ತಂದೆ ತಾಯಿಯರನ್ನು ಪ್ರೀತಿ, ವಿಶ್ವಾಸದಿಂದ ಹಾಗೂ ಗೌರವದಿಂದ ಕಾಣಬೇಕು. ವೈ.ಎಚ್. ಚಂದ್ರಶೇಖರ್. ಹರಪನಹಳ್ಳಿ ತಾಲೂಕಿನ ಗುಂಡಗತ್ತಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಭಾರಿ ಮುಖ್ಯ ಗುರುಗಳಾದ ಎಚ್. ಕೊಟ್ರಪ್ಪ ನಿವೃತ್ತಿ ಹೊಂದುತ್ತಿರುವ ಹಿನ್ನೆಲೆಯಲ್ಲಿ ಶಾಲೆ, ಸರ್ಕಾರಿ ನೌಕರರ, ಗ್ರಾಮಸ್ಥರ ಹಾಗೂ ತಾಲೂಕಿನ ಗಣ್ಯ ವ್ಯಕ್ತಿಗಳಿಂದ ಸನ್ಮಾನ ಕಾರ್ಯಕ್ರಮ ಮತ್ತು ನಿವೃತ್ತಿ ಹೊಂದುತ್ತಿರುವ ಕೊಟ್ರಪ್ಪ ಮತ್ತು ಕುಟುಂಬವನ್ನು ಬೆಳ್ಳಿಯ ರಥದಲ್ಲಿ ಕೂರಿಸಿ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವೈ.ಎಚ್. ಚಂದ್ರಶೇಖರ್ ಕೊಟ್ರಪ್ಪ ಸರ್ಗೆ ಸನ್ಮಾನಿಸಿ ಮಾತನಾಡಿದರು. ನಾನು 1994ನೇ ಇಸ್ವಿಯಲ್ಲಿ ಈ ಶಾಲೆಯಲ್ಲಿ 5ನೇ ತರಗತಿ ವಿದ್ಯಾರ್ಥಿಯಾಗಿ ಓದುತ್ತಿದ್ದೆ. ಎಚ್. ಕೊಟ್ರಪ್ಪ ಶಿಕ್ಷಕರು ಸಮಾಜ ವಿಷಯದಲ್ಲಿ ಪಾಠವನ್ನು ಮಾಡುತ್ತಿದ್ದರು. ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ತಿಳಿಸುವಾಗ ಹಿಂದೂ ಮುಸ್ಲಿಂ ಬಾಂಧವ್ಯದ ಬಗ್ಗೆ ತಿಳಿಸಿಕೊಟ್ಟಿದ್ದರು. ಇಂತಹ ಶಿಕ್ಷಕರನ್ನು ಪಡೆದ ನಾವೆಲ್ಲರೂ ಧನ್ಯವಂತರು. ನಿಮ್ಮಲ್ಲಿರುವ ದೇವರ ಬಗ್ಗೆ ಪ್ರಾರ್ಥನೆ ಒಂದು ಶಕ್ತಿ ಕೊಡುತ್ತದೆ. ಶಿಕ್ಷಕರನ್ನು ಗೌರವದಿಂದ ಕಾಣುವುದನ್ನು ಕಲಿತುಕೊಳ್ಳಿ. ಎಚ್. ಕೊಟ್ರಪ್ಪರವರ ಕೈಯಲ್ಲಿ ಓದಿ ಒಂದು ಜವಾಬ್ದಾರಿಯುತ ಹುದ್ದೆಯಲ್ಲಿದ್ದು ಈ ಹಂತಕ್ಕೆ ಬಂದಿದ್ದೇವೆ. ನಾವು ಅವರಿಗೆ ಕೊಡುವ ಗೌರವವೇ ಕೊಡುಗೆಯಾಗಿರುತ್ತದೆ. ವಿದ್ಯಾರ್ಥಿಗಳು ಕೊಡುವ ಗುರುಭಕ್ತಿ, ಪ್ರೀತಿ, ಔದಾರ್ಯ, ಗೌರವವನ್ನು ಕೊಟ್ಟರೆ ನಿಮ್ಮ ಭವಿಷ್ಯ ಉಜ್ವಲವಾಗುತ್ತದೆ. ಯಾರು ಶಿಕ್ಷಕರಿಗೆ, ತಂದೆ ತಾಯಂದಿರಿಗೆ, ಹಿರಿಯರಿಗೆ ಗೌರವ ನೀಡಿದರೆ ಸಮಾಜದಲ್ಲಿ ಉತ್ತಮ ಸ್ಥಾನವನ್ನು ಹೊಂದುತ್ತಾರೆ ಎಂದು ಹೇಳಿದರು. ನಿವೃತ್ತಿ ಹೊಂದುತ್ತಿರುವ ಎಚ್. ಕೊಟ್ರಪ್ಪ ಸನ್ಮಾನಕ್ಕೆ ಉತ್ತರವಾಗಿ ಮಾತನಾಡಿದರು. ನಾನು ಇದೇ ಶಾಲೆಯಲ್ಲಿ ಓದಿ ಶಿಕ್ಷಕನಾಗಿ ಕೆಲಸ ಮಾಡಿ ಇದೇ ಶಾಲೆಯಲ್ಲಿ ನಿವೃತ್ತಿ ಹೊಂದುತ್ತಿದ್ದೇನೆ. ನನ್ನ ಕೈಯಲ್ಲಿ ಓದಿದ 10,000 ವಿದ್ಯಾರ್ಥಿಗಳಲ್ಲಿ 7,000 ವಿದ್ಯಾರ್ಥಿಗಳು ನೌಕರಿಯಲ್ಲಿದ್ದಾರೆ. ಇದರಲ್ಲಿ ಇಂಜಿನಿಯರ್, ಡಾಕ್ಟರ್, ಇನ್ನೂ ಹಲವಾರು ಬೇರೆ ಬೇರೆ ಹುದ್ದೆಯಲ್ಲಿದ್ದಾರೆ. ಎಲ್ಲರೂ ಸೇರಿ ಅದ್ದೂರಿ ಕಾರ್ಯಕ್ರಮ ಮಾಡಿರುವುದಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ. ಇನ್ನೂ ಮುಂದೆ ನನ್ನ ತನು, ಮನ, ಧನವನ್ನು ಸಮಾಜ ಸೇವೆಗೆ ಮುಡುಪಾಗಿಡುತ್ತೇನೆ ಎಂದು ಹೇಳಿದರು. ವಕೀಲರಾದ ಬಸವರಾಜ್ ಸಂಗಪ್ಪನವರು ಮಾತನಾಡಿದರು. ಎಚ್. ಕೊಟ್ರಪ್ಪನವರು 31 ವರ್ಷ 7 ತಿಂಗಳ ಶಿಕ್ಷಕ ವೃತ್ತಿ ಸೇವೆ ಸಲ್ಲಿಸಿ 10,000 ವಿದ್ಯಾರ್ಥಿಗಳಿಗೆ ಜ್ಞಾನ ನೀಡಿದ ಆದರ್ಶ ಶಿಕ್ಷಕ. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ನಿವೃತ್ತಿಯಾಗುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಜಕೀಯ ಹಾಗೂ ಸಮಾಜ ಸೇವೆಯಲ್ಲಿ ಆಸಕ್ತಿ ಹೊಂದಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಿವೃತ್ತಿ ಶಿಕ್ಷಕಿ ಇಂದ್ರಮ್ಮ ಅವರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಎಂವಿ ಅಂಜಿನಪ್ಪ, ವಕೀಲ ಎಚ್. ಕೆ. ಹಾಲೇಶ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವೈ.ಎಚ್. ಚಂದ್ರಶೇಖರ್, ಎಚ್. ಕೊಟ್ರಪ್ಪ, ವಕೀಲ ಬಸವರಾಜ್ ಸಂಗಪ್ಪನವರು, ಕಂಚಿಗೆರೆ ಜಯಲಕ್ಷ್ಮಿ, ಪಿಡಿಒ ಶಾಂತಕುಮಾರ್, ಕಾರ್ಯದರ್ಶಿ ಶ್ರೀನಿವಾಸ್, ಶಿಕ್ಷಕರಾದ ದೇವೇಂದ್ರಗೌಡ, ಪಿ. ಗಣೇಶ್, ಚಂದ್ರಮೌಳಿ, ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಎಂ. ಪ್ರಭು, ಕಥೆಗಾರ ಮಂಜಪ್ಪ, ರೇಣುಕಾಚಾರಿ, ಎಚ್. ನಾಗರಾಜ್, ಎಂ. ಅಂಜಿನಪ್ಪ, ಕೆ. ಸಿದ್ದಪ್ಪ, ಚನ್ನಬಸಪ್ಪ, ನಿವೃತ್ತ ಶಿಕ್ಷಕ ಶಿವಣ್ಣ, ಎಸ್ಡಿಎಂಸಿ ಅಧ್ಯಕ್ಷ ಎಂ. ನಿಂಗಪ್ಪ, ರೇವಣಪ್ಪ, ಹನುಮಂತಪ್ಪ, ದುರ್ಗಪ್ಪ, ಪರುಸಪ್ಪ, ಬಂದೋಳ್ ಮಂಜುನಾಥ್, ಸಿದ್ದಪ್ಪ, ಶಿವಣ್ಣ, ಮುಖ್ಯ ಗುರುಗಳು, ಶಿಕ್ಷಕರು, ನೌಕರರ ಬಳಗನವರು ಹಾಗೂ ಗ್ರಾಮಸ್ಥರು ಸನ್ಮಾನಿಸಿದರು. ವರದಿ ಮಹೇಶ್ ಅರಸಿಕೇರೆ. ಅಂತಕ್ಕಂತಹ ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ಒಂದು ಪಾಠವನ್ನ ಮಾಡ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಮುಸ್ಲಿಂ ಬಾಂಧವರು ಯಾವ ತರ ತಮ್ಮ ಅವಿನಾಭಾವ ಸಂಬಂಧವನ್ನ ಬೇರೆಯವರೊಂದಿಗೆ ಹೊಂದಿರತಕ್ಕಂತಹ ಯಾವ ತರ ಹೊಂದಿರ್ತಾರೆ ಅಂತಕ್ಕಂತಹದ್ದನ್ನ ಅವರು ಮಕ್ಕಳನ್ನ ಕರೆದು ಅವರೇನು ನಮಾಜ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಆಲಿಂಗನ ಮಾಡ್ಕೊಂತಾರಲ್ಲ ಅದನ್ನ ತೋರಿಸಿದ್ರು. ಇವತ್ತಿಗೂ ಕೂಡ ನನ್ನ ಕಣ್ಣು ಮುಂದೆ ಇದೆ ಅದು. ಅಂತಹ ಶಿಕ್ಷಕರನ್ನ ಪಡೆದಿರ್ತಕ್ಕಂತಹ ನಾವೆಲ್ಲರೂ ಧನ್ಯವಂತರು. ಅದೇ ರೀತಿಯಾಗಿ ಈ ಗುಂಡಗತ್ತಿ ಕ್ಷೇತ್ರ ಶ್ರೀ ಆಂಜನೇಯನ ಕೃಪಾಶೀರ್ವಾದದಿಂದ ನಾವೆಲ್ಲರೂ ಅವರ ಆಂಜನೇಯನ ಪಾದಕಮನಗಳಲ್ಲಿ ಪಡಮಟ್ಬಿಟ್ಟು ಅವರಿಗೆ ಮತ್ತೊಮ್ಮೆ ನಾನು ಆಂಜನೇಯಗೆ ನಮಸ್ಕಾರವನ್ನು ಮಾಡ್ತಾ, ದೇವರು ಇದಾರೆ ಇಲ್ಲ ಅಂತಕ್ಕಂತಹದ್ದನ್ನ ನಾನು ಮುಗ್ದು ಮಕ್ಕಳಿಗೆ ಹೇಳಕ್ಕೆ ಇಷ್ಟಪಡಲ್ಲ. ಆದ್ರೆ ನಿಮ್ಮಲ್ಲಿರ್ತಕ್ಕಂತಹ ಪ್ರಾರ್ಥನೆ ಒಂದು ಶಕ್ತಿಯನ್ನು ಕೊಡುತ್ತೆ. ಅದು ದೇವ್ರ ಬಗ್ಗೆ ಇರ್ಬೋದು ಅಥವಾ ಹಿರಿಯರ ಬಗ್ಗೆ ಇರ್ಬೋದು. ನೀವು ಒಳ್ಳೆಯದಾಗಿರ್ತಕ್ಕಂತಹ ಪ್ರಾರ್ಥನೆಯನ್ನ ಮುದ್ದು ಮಕ್ಕಳೆಲ್ಲರೂ ಕೂಡ ಮಾಡಿ ಶಿಕ್ಷಕರನ್ನ ಗೌರವದಿಂದ ಕಾಣ್ತಕ್ಕಂತಹ ಪ್ರವೃತ್ತಿಯನ್ನ ಎಲ್ಲಾ ಮುದ್ದು ಮಕ್ಕಳು ಬೆಳೆಸಿಕೊಳ್ಳಿ. ಈ ದಿನ ನಮಗೆ ಬಂದಿರತಕ್ಕಂಥದ್ದು ಒಂದು ಸೌಭಾಗ್ಯ. ಯಾಕಂದ್ರೆ ಶ್ರೀಯುತ ಕೊಟ್ರಪ್ಪ ಸರ್ನ ಅವರ ಜೊತೆಗೆ ನಾವು ಓದಿವಿ. ಅವ್ರ ಕೈ ಕೆಳಗಡೆ ನಾವು ಓದ್ಬಿಟ್ಟು ಅವರಿಂದ ನಾವು ಅಕ್ಷರವನ್ನ ಕಲಿತು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಈ ಹಂತಕ್ಕೆ ನಾವು ಬಂದಿದ್ದೀವಿ ಅಂದ್ರೆ ಅವರ ಕೊಡುಗೆ ಇರುತ್ತೆ.
ಅವರಿಗೆ ನಾವು ಈ ಕೊಡ್ತಕ್ಕಂತಹ ಗೌರವನೇ ಅವರಿಗೆ ಉಡುಗೊರೆ. ನಮ್ಮಿಂದ ಏನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಕೊಡ್ತಕ್ಕಂತಹ ಗುರು ಭಕ್ತಿ, ಅವರಿಗೆ ತೋರಿಸ್ತಕ್ಕಂತಹ ಪ್ರೀತಿ, ಔದಾರ್ಯ, ಅದು ನಾವು ಅವ್ರಿಗೆ ಕೊಡ್ತಕ್ಕಂತಹ ಗೌರವ. ಇದೇ ರೀತಿ ನೀವು ಕೂಡ ಮುದ್ದು ಮಕ್ಕಳು ಎಲ್ಲರೂ ಕೂಡ ನಿಮ್ಮ ಶಿಕ್ಷಕರನ್ನ ಗೌರವಿಸಿ, ನಿಮಗೆ ಉಜ್ವಲವಾಗಿರ್ತಕ್ಕಂತಹ ಭವಿಷ್ಯ ಇರುತ್ತೆ. ಎಲ್ಲಿ ಶಿಕ್ಷಕರನ್ನ ಹಿರಿಯರನ್ನ ಗೌರವದಿಂದ ಕಾಣ್ತಾರೋ ಅಂತ ಮಕ್ಕಳು ಸಮಾಜದಲ್ಲಿ ಕೆಟ್ಟಿರ್ತಕ್ಕಂತಹ ಇತಿಹಾಸ ಇಲ್ಲ. ಶಿಕ್ಷಕರನ್ನ ಮತ್ತು ಹಿರಿಯರನ್ನ, ಗುರು ಹಿರಿಯರನ್ನ ಗೌರವದಿಂದ ಕಾಣ್ತಕ್ಕಂತಹ ಕೆಲಸವನ್ನ ನೀವೆಲ್ಲ ಮುದ್ದು ಮಕ್ಕಳು ಮಾಡಿ, ಬಹಳಷ್ಟು ಸಂಖ್ಯೆಯಲ್ಲಿ ಜಾಸ್ತಿ ಇರತಕ್ಕಂತಹ ಸಂದರ್ಭದಲ್ಲಿ ನಾವು ಬರಬೇಕಿತ್ತು. ಬರ್ಲಿ ಅವರಿಗೆ 10,000 ವಿದ್ಯಾರ್ಥಿಗಳಿಗೆ ಜ್ಞಾನವನ್ನ ಗುಣಪಡಿಸಿರುವಂತಹ ಒಬ್ಬ ಆದರ್ಶ ಶಿಕ್ಷಕ, ಕರುಳಿನಿಂದ ಪಾಠ ಮಾಡಿದಂತ ಶಿಕ್ಷಕ. ಅವರು ಆ ಬಡತನದ ಎಲ್ಲ ಮಗ್ಗಲುಗಳನ್ನ ಅರ್ಥ ಮಾಡಿಕೊಂಡಿರೋದ್ರಿಂದ ನಾವು ಅನುಭವಿಸಿದ ಬಡತನ ನಮ್ಮ ಮುಂದಿನ ಪೀಳಿಗೆಗೆ ಬರಬಾರದು ಅನ್ನೋ ಕಾರಣಕ್ಕೆ ಮಕ್ಕಳಿಗೆ ಉತ್ತಮ ಪಾಠವನ್ನ ಮಾಡಿ ಈ ದಿನ ಸರ್ಕಾರಿ ಸೇವೆಯಿಂದ ನಿವೃತ್ತಿ ಆಗ್ತಾ ಇದ್ದಾರೆ. ಅವತ್ತು ಇಂದ್ರಮ್ಮ ಅವರು ನಿವೃತ್ತಿ ಆಗೋ ಸಂದರ್ಭದಲ್ಲಿ ನಮ್ಮ ಕೊಟ್ರಣ್ಣ ಹೇಳಿದ್ದ, ನಾನು ಯಾವಾಗಲೇ ಆತ ಕೊಟ್ರಣ್ಣ ಅಂತ, ಕೊಟ್ರಣ್ಣ ನಮ್ಮ ಅಣ್ಣ ಹುಲಿ ಅಂತವಿ, ಹುಲಿ ಇದ್ದಂಗ ಆತ ಹೇಳಿದ್ದ. ಇಂದ್ರಮ್ಮ ಅವರು ರಿಟೈರ್ಡ್ ಆದ್ರೂ ಈ ಶಾಲೆಗೆ ಬಂದು ಶಾಲೆಯಲ್ಲಿ ಸೇವೆ ಸಲ್ಲಿಸಬೇಕು ಅಂತ ಅವ್ರು ವಿನಂತಿ ಮಾಡ್ಕೊಳ್ತೀವಿ ಅಂತ ಕೊಟ್ರಣ್ಣ ಹೇಳಿದ್ದ. ಪಾಪ ಆತ ಹೆಂಗ್ ಹೇಳಿದ್ನ ಹಂಗ ಆತ್ಮ ನಡ್ಕಂತಾನ ಅಂತ ನಾನು ಭಾವಿಸ್ತೀವಿ. ಅವರು ಕೂಡ ಏನು ರಿಟೈರ್ಡ್ ಆದ್ರೂ ಕೂಡ ಮನೆಯಲ್ಲಿ ಇರದೆ ಒಂದು ಒಳ್ಳೆ ಕೆಲಸಗಳನ್ನ, ರಾಜಕೀಯ ಸ್ಪರ್ಶ ಮತ್ತು ರಾಜಕೀಯ ನಂಟು ಅವರಿಗೆ ಬಹಳ ಇಷ್ಟ. ರಾಜಕೀಯದ ಜೊತೆಗೆ ಒಂದು ಸಮಾಜ ಸೇವೆಯನ್ನ ಮಾಡಲಿಕ್ಕೆ ಈ ಊರಿನಲ್ಲಿ ನೋಡ್ರಿ, ಈಗ ನಮ್ಮ ಅಂಜಿನಪ್ಪ ಮೇಷ್ಟ್ರು ಅದರ ರಿಟೈರ್ಡ್, ಅವ್ರು ರಿಟೈರ್ಡ್ ಆಗಿ ಸುಮಾರು ಒಂದು 20 ವರ್ಷದ ಮೇಲೆ ಆಗೈತಿ. ಇಂಥ ಕಾರ್ಯಕ್ರಮ ಇದ್ರೆ ಅವ್ರು ದಾವಣಗೆರೆಯಿಂದ ಬರ್ತಾರ. ಅದು ನಮ್ಮ ಏನದು ಜೀವ ದ್ರವ್ಯ ಅಂತ ಕರಿತೀವಿ, ಜೀವಂತಿಕೆ ಅಂತ ಕರಿತೀವಿ, ಜೀವ ಪ್ರೀತಿ ಅಂತ ಕರಿತೀವಿ. ನಾವೆಲ್ಲರ ನಮ್ಮ ಯಾರಾದ್ರೂ ಒಂದಿಷ್ಟು ಅಲ್ಲಿ ಬರ್ರಿ ಅಂದ್ರೆ ನಮಗೆಲ್ಲ ಟೈಮ್ ಆಗೈತೆ ಬೇಡ ಅಂತ. ಆದ್ರೆ ಅವರೇ ನಮಗೆ ಆದರ್ಶವಾಗಬೇಕಾಗಿರ್ತಕ್ಕಂಥವ್ರು. ನಾನೇನ್ ರಿಟೈರ್ಡ್ ಆಗೇನಿ, ನಂದು ಏನ್ ಬಿಡಪ್ಪ ಅನ್ನುವಂತ ನಿರುತ್ಸಾಹ ಯಾರು ತಾಳ್ತಾರೆ ಅದೇ ಸಾವು. ನಿರುತ್ಸಾಹನೇ ಸಾವು, ಉತ್ಸಾಹನೇ ಬದುಕು. ನಾವು ಎಲ್ಲೇ ಇದ್ರೂ ಕೂಡ ಉತ್ಸಾಹದಿಂದ ಬದುಕಲಿಕ್ಕೆ ನನ್ನ ಉತ್ಸಾಹವನ್ನ ನೋಡಿ ನನ್ನ ಮುಂದಿನ ಮಕ್ಕಳು ಕಲಿಬೇಕು. ಆ ರೀತಿಯಾಗಿ ಕೊಟ್ರಪ್ಪನವರ ಬದುಕು ಇರ್ತೈತಿ. ಆ ನೇತ್ರಮ್ಮರಿಗೆ ಹೆಚ್ಚು ಟೈಮನ್ನು ಶಾಲೆಗೆ ಹೋಗಲ್ಲ, ಹೆಚ್ಚು ಟೈಮ್ ಇರ್ತದೆ ಅಂತ ಹೇಳಿ ನೇತ್ರಮ್ಮರಿಗೆ ಕಾಟ ಕೊಡ್ದಂಗ ಅವ್ರನ್ನ ಒಳ್ಳೆ ರಾಜಕಾರಣಿಯಾಗಿ ಎವರಿ ಸಕ್ಸಸ್ಫುಲ್ ಪರ್ಸನ್ ಬಿಹೈಂಡ್ ದಟ್ ಒಂದು ವುಮೆನ್ ಅಂತಾರ. ಈತ ಎವರಿ ಸಕ್ಸಸ್ಫುಲ್ ಪರ್ಸನ್ ವುಮೆನ್ ಬಿಹೈಂಡ್ ದಟ್ ಮೆನ್ ಆಗಿರ್ಲಿ. ಒಬ್ಬ ಯಶಸ್ವಿ ಮಹಿಳೆ ಹಿಂದೆ ಒಬ್ಬ ಯಶಸ್ವಿ ಮಹಿಳೆ ಹಿಂದೆ ಒಬ್ಬ ಪುರುಷ ಇರ್ತಾರೆ ಅನ್ನೋದನ್ನ ಸಾಬೀತುಪಡ್ತಾರೆ. ಅದನ್ನ ಬಿಟ್ಟು ಗ್ರಾಮ ಪಂಚಾಯತಿಗೆ ಎಸ್.ಟಿ. ನನಗೆ ಒಂದು ರಿಸರ್ವೇಶನ್ ನಾನಿರ್ತೀನಿ ಸೋಮಕರು ಅಂತ ಮಾತಾಡಿದ್ರೆ ನಾವೆಲ್ಲರ ವಿರುದ್ಧನ ನಿಂತು ಬಂದು ನೇತ್ರಮ್ಮರ ಪರವಾಗಿ ಪ್ರಚಾರ ಮಾಡಿ ಎಲೆಕ್ಷನ್ ನೇತ್ರಮ್ಮರನ್ನ ಗೆಲ್ಲಿಸ್ತೀವಿ. ಈ ನಿಟ್ಟಿನೊಳಗೆ ಈ ಸಂದರ್ಭದಲ್ಲಿ ಅನೇಕ ಇಲ್ಲಿ ಸ್ನೇಹಿತರು, ತುಂಬಾ ಬಿಸಿಲಿದೆ, ಬಹಳಷ್ಟು ಮಾತಾಡೋರಿದ್ದಾರೆ. ಕೊಟ್ರಪ್ಪನವರ ಆರೋಗ್ಯ ತುಂಬಾ ಚೆನ್ನಾಗಿದೆ, ಸಂಪತ್ತು ಗಳಿಸ್ಕೊಂಡನ. ಏನಾರ ಯಾರಿಗಾರ 500 ರೂಪಾಯಿ ಕೊಡಕ್ಕಂದ್ರೆ ನಾಳೆ ಕೊಡ್ತಾನಂತ, ನಾಳೆಗೆ ಆಗತ್ತ ಅದು 300 ರೂಪಾಯಿ ಆಗಿರ್ತೈತಿ. ಇನ್ನು ಮೇಲೆ ಅವರಿಗೆ ಹೆಚ್ಚು ಸಂಪತ್ತು ಬರಲಿ, ಅವರ ದಾನ ಧರ್ಮದ ಗುಣ ಹೆಚ್ಚು ವೃದ್ಧಿಸಲಿ, ಅವ್ರ ಮಕ್ಕಳು ಅವರಿಗೂ ಎಲ್ಲರಿಗೂ ಅವ್ರ ಕುಟುಂಬಕ್ಕೂ ಒಳ್ಳೇದಾಗಿ ಅವರು ಈ ಸಮಾಜದ ಆಸ್ತಿಯಾಗಿ. ಮನುಷ್ಯರು ಬಹಳ ನಮನಿ ಬದುಕ್ತೀವಿ ನಾವೆಲ್ಲ. ಒಬ್ಬ ಮನುಷ್ಯ ದೇವ್ರು ಅಷ್ಟೇ ಸಾಕು. ದೇವ್ರ ಆರೋಗ್ಯ ಇರಲಿ ನಿಮ್ಗೆಲ್ಲರಿಗೂ. ನನಗೆ ಕೋಟಿ ನಮನೆಗಳು. ಇಷ್ಟೆಲ್ಲ ನನ್ನ ಬಂಧು ಇತ್ತ ಅಂತ ಅದ್ದೂರಿ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀರಾ. ನಿಮ್ಗೆ ಯಾವತ್ತೂ ನಾನು ಚಿರಋಣಿ. ಇನ್ನು ಮುಂದೆ ನಾನು ಇವತ್ತು ಸಮಾಜ ಸೇವೆಯನ್ನು ಮಾಡಲು ಯಾರೇ ಬಯಸಿದ್ರು ನಾನು ಇವತ್ತು ಅವ್ರಿಗೆ ಎಲ್ಲರೂ ಬಂದರೂ ನನ್ನ ಸ್ವಂತ ಖರ್ಚಿಂದ ಮಾಡ್ಕೊಂಡು ಅವ್ರಿಗೆ ಸಹಾಯ ಮಾಡ್ತೇನೆ. ಕೈಲಾದಷ್ಟು ಆರ್ಥಿಕವಾಗಲಿ, ಸಾಮಾಜಿಕವಾಗಲಿ, ರಾಜಕೀಯವಾಗಲಿ ಏನೇ ಬರಲಿ ನಾನು ನನ್ನ ಕೈಯಿಂದ ಹಾಕಿ ಸಹಾಯ ಮಾಡ್ತೀನಿ. ಇನ್ನು ಏನೇ ಆಗಲಿ ಸಮಾಜದ ಮುಖಿಯಾಗಿ ಒಂದು ನನ್ನ ಬದುಕಿನಲ್ಲಿ ಹೋರಾಡ್ತೀನಿ. ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ನನ್ನ ಶಿಕ್ಷಕರು ಇವರೆಲ್ಲರೂ ಈತ ನಮ್ಮ